ವಿದ್ಯಾರ್ಥಿಗಳ ಸಹಾಯ ಮತ್ತು ಗ್ರಾಮಸ್ಥರ ದೇಣಿಗೆಯಿಂದ ಸರ್ಕಾರಿ ಶಾಲೆಗೆ ಹೈಟೆಕ್ ಟಚ್ ಕೊಡಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮೆದಕೆರೆ ಗ್ರಾಮದಲ್ಲಿ ಹೈಟೆಕ್ ಸರ್ಕಾರಿ ಶಾಲೆ ನಿರ್ಮಾಣವಾಗಿದ್ದು ಎಲ್ಕೆಜಿ ಯುಕೆಜಿ ಸೇರಿದಂತೆ 7ನೇ ತರಗತಿವರೆಗೂ ಕೂಡ ಸರ್ಕಾರಿ ಶಾಲೆ ನಿರ್ಮಾಣ ಆಗಿದೆ. ಒಟ್ಟು 280ಕ್ಕೂ ಹೆಚ್ಚು ಜನ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಮತ್ತು ಗ್ರಾಮಸ್ಥರು ಸೇರಿಕೊಂಡು 15 ರಿಂದ 20 ಲಕ್ಷ ಹಣವನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನು ಕಂಪ್ಯೂಟರ್, ಲ್ಯಾಪ್ಟಾಪ್ಗಳು, ಪ್ರಿಂಟರ್, ಗ್ರೀನ್ ಬೋರ್ಡ್, ದಾಖಲೆ ಇಡೋಕೆ ಗೋಡ್ರೇಜ್ ಬೀರು ಸೇರಿದಂತೆ ಆಟೋಪಕರಣಗಳನ್ನು ಕೂಡ ನವೀಕರಣಕ್ಕೆ ಗ್ರಾಮಸ್ಥರು ಈಗ ಹಣ ಹಾಕಿ 2 ಟೀಚರ್ಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ಸರ್ಕಾರದಿಂದ ಆಗಲಿ ಬಿಡಲಿ ನಾವೆಲ್ಲರೂ ಸೇರಿ ಊರಿನ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡೋಣ ಅಂತ ತೀರ್ಮಾನವನ್ನು ತಗೊಂಡ ಬೆನ್ನಲ್ಲೇ ಶಾಲೆ ಇಷ್ಟು ಅದ್ಭುತವಾಗಿ ರೆಡಿಯಾಗಿದೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಶಿಕ್ಷಕರು ಈಗ ಹೆಚ್ಚುವರಿ ಅಂತೇಳಿ ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆಮೇಲೆ ಸುಮಾರು ಸರ್ಕಾರಿ ಶಾಲೆಗಳು ಮುಳುಗು ಹೋಗ್ತಾ ಇದ್ದಾವೆ. ನೀವೆಲ್ಲರೂ ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಓದೇ ನಾವು ಈ ಹಂತಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ನಮಗೊಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನಮ್ಮೆಲ್ಲ ಶಿಕ್ಷಕರಿಂದ ಸೇರಿ ನಾವು ಒಂದು ಫಸ್ಟಿಗೆ ಏನು ಮಾಡಿದ್ವಿ, ಊರವ್ರ ಗಮನ ಸೆಳೀಬೇಕಪ್ಪ ಅಂದರೆ ನಾವು ಮಕ್ಕಳನ್ನು ಒಂದು ನೀಟ್ನೆಸ್ ಕಳಿಸ್ಬೇಕು. ಆಮೇಲೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಆಮೇಲೆ ನಾವು ಎಕ್ಸ್ಟ್ರಾ ಒತ್ತು ತಗೋಬೇಕು. ನಾವು ಬಂದ್ವಿ ಅದು 4:15 ತನಕ ಇದ್ದರೆ ಇನ್ನೊಂದು 15 ನಿಮಿಷ ಮುಂಚೆ ಹೋಗೋದು, ಆ ಥರ ಮಾಡಬಾರ್ದು. ನಾವು ಇಷ್ಟು ಸಂಬಳ ತಗೊಳ್ತೀವಿ. ಇವತ್ತು ನಮ್ಮ ದೇಶದಲ್ಲಿ 10,000 ಸಂಬಳ ಇಲ್ಲದೆ ಇರ್ತಕ್ಕಂಥ ಎಷ್ಟೋ ಜನ ಓದಿರ್ತಕ್ಕಂಥ ಯುವಕರಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಇಷ್ಟೊಂದು ಸಂಬಳ ತಗೊಳ್ತೀವಿ ಅಂದರೆ ನಾವು ಏನಾದರೂ ನಮ್ಮ ಶಾಲೆಗಾಗಿ, ನಮ್ಮ ಗ್ರಾಮಕ್ಕಾಗಿ. ಸರ್, ಇದು ಟೋಟಲ್ 3 ರೂಮನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಹೈಟೆಕ್ ಶೌಚಾಲಯ ಮಾಡಿದ್ವಿ, ಹೈಟೆಕ್ ಕಾಂಪೌಂಡ್ ಮಾಡಿದ್ದೀವಿ. ಆಮೇಲೆ ಸ್ಮಾರ್ಟ್ ಕ್ಲಾಸ್ ಇದೆ, ಕಂಪ್ಯೂಟರ್ ಕ್ಲಾಸಸ್ ಇದೆ. ಆಮೇಲೆ ಪ್ರಾಜೆಕ್ಟ್ರ್ ತಂದು ವ್ಯವಸ್ಥೆ ಮಾಡಿದ್ವಿ. ಆಂಗ್ಲ ಮಾಧ್ಯಮ ತೊಗೊಂಬಂದಿದ್ವಿ. LKG UKG ತೊಗೊಂಬಂದಿದ್ದೀವಿ. ಅಡ್ಮಿಷನ್ ಕೂಡ 80 ರೀಚ್ ಆಗಿದೆ. ಲಾಸ್ಟ್ ಇಯರ್ 30-32 ಮಕ್ಕಳ ಮಾತ್ರ ಅಡ್ಮಿಷನ್ ಇತ್ತು. ಈ ಸಲ 80ವರೆಗೂ ರೀಚ್ ಆಗಿದೆ.